ಅಬ್ಸರ್ವ್ ಇವತ್ತು ಬೆಲ್ ಬಾಟಮ್ ಪ್ಯಾಂಟ್, ಆ ಕ್ರಾಪ್ ಹೇರ್ ಸ್ಟೈಲ್, ಮೀಸೆ ಕೋಲ್ ಮೀಸೆ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಿಮ್ಗೆ ಇಷ್ಟ ಆಯ್ತಾ ಈ ಫಿಟ್ಟಿಂಗ್ ಎಲ್ಲ? ತುಂಬಾ ಇಷ್ಟ ಆಯ್ತು ಮೇಡಮ್. ತುಂಬಾ ಇಷ್ಟ ಆಯ್ತಾ? ವೆರಿ ನೈಸ್. ಅಂಡ್ ವರ್ಣ ಮೇಡಮ್, ನೀವು ಕತ್ಗೆ ಹಾಕೊಂಡಿರೋದು ತುಂಬಾ ಚೆನ್ನಾಗಿದೆ. ಅದು ಕೊಟ್ರೆ ನಮ್ಮ ಆಟ ಗ್ಲಾಸ್ ಒಡ್ಸೋದಕ್ಕೆ ಬಟ್ಟೆ ತುಂಬಾ ಮೆಟೀರಿಯಲ್ ಚೆನ್ನಾಗಿರುತ್ತೆ. ಕೊಡಿ, ನಿಮ್ದು ಮುಗಿದ ಮೇಲೆ ಕೊಡಿ. ಚೆನ್ನಾಗಿದೆ, ವೆರಿ ನೈಸ್. ಥ್ಯಾಂಕ್ ಯು ಮೇಡಮ್. ನೀವು ಬನ್ನಿ, ಮೀಟರ್ ಮೇಲೆ 10 ರೂಪಾಯಿ ಕೊಡಿ. BP ಸಾರ್, ಈ ಪರ್ಫಾರ್ಮೆನ್ಸ್ ನಿಮ್ಗೆ ಹೇಗೆ ಅನಿಸ್ತು? ಮೆಹಬೂಬ್ ಸರ್, ಸರ್ ನಮಸ್ತೆ ಸರ್. ಸರ್ ಹೀರೋ ತರ ಕಾಣಿಸ್ತಾ ಇದ್ದೀರಾ ಸರ್. ಹೀರೋ ತರ ಕಾಣಿಸ್ತಾ ಇದ್ದೀರಾ ಸರ್. ಎಷ್ಟು ಚೆನ್ನಾಗಿ ಹಾಡಿದ್ರಿ ವರ್ಣ. ಟುಡೇ ಇಟ್ ವಾಸ್ ಸಚ್ ಅನ್ ಅಮೇಝಿಂಗ್ ಪರ್ಫಾರ್ಮೆನ್ಸ್. ನನಗೆ ಭಾಳ ಹಿಡಿಸಿದ್ದೇನೆಂದ್ರೆ ಅವ್ರ ಕೈ ಹಿಡ್ಕೊಂಡು ನೀನು ಆ ಡಾನ್ಸ್ ಮಾಡಿದ್ದಾಗಲಿ, ದಟ್ ಹೋಲ್ ಆ್ಯಕ್ಟ್ ವಾಸ್ ಸೋ ಜೆನ್ಯೂನ್ ಆ್ಯಂಡ್ ಸೋ ನ್ಯಾಚುರಲ್ ಆ್ಯಂಡ್ ಸೋ ಒಂಥರ ಕೇರಿಂಗ್ ಇತ್ತು. ಅದ್ರಲ್ಲಿ ಒಂದು ಕೇರಿಂಗ್ ಇತ್ತು. ಮತ್ತು ಮೆಹಬೂಬ್ ಅವರು ಒಂದು ಕಡೆ ಹಿಂಗೆ ಕೈ ಹಿಂಗೆ ಕೊಡ್ತಾ ಇದ್ರು. ಇಟ್ ಈಸ್ ಸಚ್ ಅ ಬ್ಯೂಟಿಫುಲ್ ಥಿಂಗ್. ಯಾಕೆಂದರೆ ಜೀವನದಲ್ಲಿ ಇಟ್ಸ್ ಆಲ್ ಅಬೌಟ್ ಹೋಲ್ಡಿಂಗ್ ಸಂಬಡೀಸ್ ಹ್ಯಾಂಡ್. ಅಷ್ಟೇ ಜೀವನ. ಇನ್ನೊಬ್ರು ಕೈ ಇಟ್ಕೊಳ್ಳೋದೇ ಜೀವನ. ಅದನ್ನು ಭಾಳ ಸುಂದರವಾಗಿ ಇಲ್ಲಿ ಇಬ್ಬರು ಹೊರತಂದ್ರಿ. ನಮ್ಮೆಲ್ರಿಗೂ ಹತ್ತಿರವಾದಂತಹ ಹಾಡು. ಆ ಹಾಡನ್ನು ಇಬ್ಬರೂ ಭಾಳ ಚೆನ್ನಾಗಿ ಹಾಡಿದ್ದೀರಾ ಇವತ್ತು. ಆ್ಯಂಡ್ ಆಲ್ ದೋಸ್ ಲಿಲ್ ಮೆಹಬೂಬ್ ಅವರೇ, ಇದು ಸ್ವಲ್ಪ ವಿಭಿನ್ನವಾದಂತಹ ಒಂದು ಹಾಡು, ಆ್ಯಕ್ಟ್ ಎಲ್ಲ ನೀವು ಮಾಡಿದ್ರಲ್ಲ, ಹೇಗಿತ್ತು ಅನುಭವ ಸರ್? ತುಂಬಾ ಅದು ನನಗೆ ನಿನ್ನೆ ತುಂಬಾ ಟೆನ್ಷನ್ ಆಗಿತ್ತು ಸರ್. ಲಿರಿಕ್ಸ್ ಎಲ್ಲಿ ಮರೆಯುತ್ತಾ ಅಂತ. ಭಾಳ ಅದ್ಭುತವಾಗಿತ್ತು ಸರ್. ಥ್ಯಾಂಕ್ ಯು ಸರ್. ಭಾಳ ಹೆಮ್ಮೆ ಆಗುತ್ತೆ ಸರ್. ನೀವು ಯಾಕೆಂದ್ರೆ ನೀವೆಲ್ಲದಕ್ಕೂ ಸಿದ್ಧ, ಎಲ್ಲ ಹೊಸ ಪ್ರಯತ್ನಗಳಿಗೆ ನೀವು ಸಿದ್ಧರಾಗಿರ್ತೀರಿ. ಆ್ಯಂಡ್ ವರ್ಣ, ಫ್ಯಾಂಟಾಸ್ಟಿಕ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವರ್ಣ, ಮೇಡಮ್, ನೀವು ಅನಂತ್ ನಾಗ್ ಸರ್ ಇಸ್ ಅಮೇಝಿಂಗ್ ಇನ್ ದಿಸ್ ಮೂವಿ. ಇವತ್ತು ರಂಗಣ್ಣ ಹಾಗೂ ವಸಿಶ್ರೀ ಅವರ ರಂಗಯ್ಯ ಈ ಹಾಡು ಹೇಗಿತ್ತು ಅಂತ ಕೇಳೋಣ. VP ಸರ್. ವಾ 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 ವಾ, ಅದ್ಭುತ. ಅದು ಈ ರೀತಿ ಒಂದು ಪಾತ್ರವನ್ನು ವಹಿಸಿ ಹಾಡನ್ನು ಹಾಡೋದು ಇಟ್ಸ್ ನಾಟ್ ಈಸಿ. ಅದನ್ನು ಬಹಳ ಸುಂದರವಾಗಿ ನೀವು ನಿಭಾಯಿಸಿದ್ರಿ. ಕಡೆನಲ್ಲಿ ಇಲ್ಲಿಗೆ ಬಂದು ನನ್ನ ಹೆಸರು ಕಂಬದ ರಂಗಯ್ಯ ಅದೆಲ್ಲ ಮಾಡಿದ್ದು. ಆಮೇಲೆ ವಸುಶ್ರೀ ಅವರು ಕೂಡ ನಿಮ್ಮೊಂದಿಗೆ ಬಹಳ ಚೆನ್ನಾಗಿ ಸಾಥ್ ಕೊಟ್ರು. ಈ ಪಾತ್ರಕ್ಕೋಸ್ಕರ ನೀವು ಮೀಸೆಗೆ ಎಲ್ಲ ತೆಗೆದುಬಿಟ್ರಾ? ಹೌದು ಸರ್. ವಾ ವಾ ವಾ, ಡೆಡಿಕೇಶನ್ ಅಂತ ಹಂಗಿರ್ಬೇಕಣ್ಣ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರಂಗಣ್ಣವರೇ, ಏನು ರಂಗಣ್ಣವರೇ, ನೀವು ಎಂಥ ಅದ್ಭುತವಾದ ಕಲಾವಿದರು ನೀವು. ಔಟ್ಸ್ಟ್ಯಾಂಡಿಂಗ್, ಚಾನ್ಸೇ ಇಲ್ಲ. ನೆಕ್ಸ್ಟ್ ಲೆವೆಲ್. ವಸುಶ್ರೀ ಅವರೇ, ಅಮೇಝಿಂಗ್ ಎಕ್ಸ್ಪ್ರೆಷನ್ಸ್, ಅಮೇಝಿಂಗ್ ಸಿಂಗಿಂಗ್. ಓವರ್ ಆಲ್ ಆಕ್ಟ್ ಲೈವ್ ಅಲ್ಲಿ ಒಂದು ಸಿನಿಮಾ ನೋಡ್ದಂಗಿತ್ತು ಸರ್. ಲೈವ್ ಅಲ್ಲಿ ಒಂದು ಸಿನಿಮಾ ನೋಡ್ದಂಗಿತ್ತು. ಮಹಾಗುರುಗಳೇ, ಇನ್ನೊಂದು ಹಸ್ತ ಕೊಡಿ ಹಿಂಗೆ ಸರ್. ನಿಮ್ದು ಹಸ್ತ ತನ್ನಿ ಸರ್. ಇದ್ರ ಹೆಸರು ತ್ರಿಹಸ್ತ ಪ್ರಣಾಮ. ಯಾಕೆ ಅಂತ ಕೇಳೋ? ಯಾಕೆ ಸರ್? ನಿನ್ನೊಳಗಿರುವ ಕಲಾವಿದನಿಗೆ ತ್ರಿಹಸ್ತ ಪ್ರಣಾಮ. ಏನು ಸಹನೆ, ಏನು ತನ್ಮಯತೆ. ನಿನ್ನೊಳಗೆ ಒಬ್ಬ ದೊಡ್ಡ ಕಲಾವಿದನೇ, ಅಭಿನವ ಕಲಾವಿದ ನೀನು. ನಿಮಗೆ ದೊಡ್ಡ ಭವಿಷ್ಯ ಇದೆ. ನೀನು ಅರ್ಜೆಂಟಾಗಿ ಒಂದು ಪಿಕ್ಚರ್ನಲ್ಲಿ ಆ್ಯಕ್ಟ್ ಮಾಡಪ್ಪ. ಓ, ಥ್ಯಾಂಕ್ ಯು. ವೆರಿ ವೆರಿ ನೈಸ್ ರಂಗಣ್ಣ. ಥ್ಯಾಂಕ್ ಯು ವಸುಶ್ರೀ. ಬಿಡ್ತು ತಾಯಿ. ಯಪ್ಪ ಪಾಪ, ಏನದು ಒಂದು ಅಕ್ಷರ, ಒಂದು ಪದ, ಒಂದು ಭಾವ ಯಾವುದನ್ನು ಬಿಡದೆ ಹಿಡಿದೆ. ನೀನು ಯಾಕೆ ವಿನ್ನರು ಅನ್ನೋದನ್ನ ಮತ್ತೆ 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 ಅಲ್ವಾ ಸರ್? ಥ್ಯಾಂಕ್ ಯು ಸರ್. ಅದನ್ನು ಬಂದು ಇಲ್ಲಿ ಪ್ರೂವ್ ಮಾಡಿಬಿಡ್ತೀಯ. ವೆರಿ ಪ್ರೌಡ್ ಆಫ್ ಯು ಸುಪ್ರಿಯಾ. ಈ ರೀತಿ ಹಾಡ್ತಾ ಇರೋದೇ ಜಯ ಲೈಫಲ್ಲಿ. ಥ್ಯಾಂಕ್ ಯು VP ಸರ್. ಚನ್ಯಾಜಿ, ನೋಡಿ ನಿಮ್ಮ ಸುಪ್ರಿಯಾ ಗಂಗಾ ಆಗಿ ಚೇಂಜ್ ಆಗ್ತಾ ಇರೋದನ್ನ ನೋಡಿ. ಅವರ ಹಾಡುಗಾರಿಕೆನೂ ದಿನದಿಂದ ದಿನಕ್ಕೆ ಬಹಳ ಅದ್ಭುತವಾಗಿ ಚೇಂಜ್ ಆಗ್ತಾ ಹೋಗ್ತಾ ಇದೆ. ಒಳ್ಳೆ ಕಡೆಗೆ ಚೇಂಜ್ ಆಗ್ತಿದೆ. ಅವ್ರು ಹಾಡಬೇಕಾದ್ರೆ ಅವ್ರ ಎದುರುಗಡೆ ಇರೋಂಥ ಎಲ್ಲರನ್ನು ಒಂದು ಮ್ಯಾಜಿಕ್ ಮಾಡಿ ಆ ಸ್ವರಗಳಲ್ಲಿ ಬಂಧನ ಮಾಡಿಬಿಡ್ತಾರೆ. ಅದೇ ಅವರು ಆ ಫಿನಾಲಿನಲ್ಲೂ ಮಾಡಿದ್ದು, ಇವತ್ತು ಇದನ್ನೇ ಮಾಡಿರೋದು ವೇದಿಕೆ ಮೇಲೆ. ಬಹಳ ಬಹಳ ಅದ್ಭುತ ಹಾಡು ಸುಪ್ರಿಯ ಅವರೇ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಈ ಹಾಡನ್ನ ಮೋಸ್ಟ್ಲಿ ನಂದಿತಾ ಮೇಡಮ್ ಹಾಡಿದ್ದಾರೆ ಅಂತ ಕಾಣುತ್ತೆ. ಆಕೆ ಹಾಡಿ ಅದನ್ನ ಆಗ್ಲೇ ಜನಪ್ರಿಯಗೊಳಿಸಿದ್ದಾರೆ. ಅವರೇ ನಿಮ್ಮ ಮೆಂಟರ್ ಆಗಿದ್ದಾರೆ. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಈ ಹಾಡನ್ನ ಪ್ರೆಸೆಂಟ್ ಮಾಡಿದೀಯಾ. ಆಕೆ ಅಂದಾಗ ಒಂದು ರೋಮಾಂಚನ ಆಗ್ತಾ ಇತ್ತು ಹಾಡಿನಲ್ಲಿ. ತಗೊಳ್ಳಿ.
ಸನಿಹಕ್ಕೆ ಬಾರ ಬಾರ. ಆಕ್ಚುಲಿ ನಂದಿತಾ ಮ್ಯಾಮ್ ಅವರು ಬಾರ ಹಾಡನ್ನ ಹಾಡಿದ್ದಾರೆ ಆಕ್ಚುಲಿ ಈ ಸಿನಿಮಾದಲ್ಲಿ. ಮೇಡಮ್ 1-2 ಸಾಲು ನಮಗೋಸ್ಕರ ಪ್ಲೀಸ್. ಜೀವನದಲ್ಲಿ BP ಸರ್ ನಿಮ್ಮ ಕೋರಿಕೆನೂ ಅದೇ, ಜನ್ಯಾಜಿ ಅಂತೂ ಬರ್ಬೇಕಾದ್ರೆ ನನಗೆ ಹೇಳಿ ಕಳ್ಸವ್ರೆ ಈ ಕೋರಿಕೆ ನೀವು ಕೇಳಲೇಬೇಕು ಅಂತ ಹೇಳಿ. ಇದನ್ನ ಕೇಳ್ತಾ ಇದ್ದೀನಿ. ಗಗನ್ ನೀನು ಮಾತ್ರ ಪರ್ಫಾರ್ಮ್ ಮಾಡುವಾಗ ಈಗ. ಆಕ್ಚುಲ್ ಆಗಿ ಏನ್ ಗೊತ್ತಾ, ಹಾಡು ತಾಳೆ ಹೂವ ಪೊದೆಯಿಂದ ಇವಳು ಹಾಡ್ತಿದ್ಲು, ಅವನು ಹಾಡ್ತಿದ್ದ. ಆದ್ರೆ ಅವನ್ ಮನ್ಸಲ್ಲಿ ಓಡ್ತಿದ್ ಯಾವ ಹಾಡು ಗೊತ್ತಾ, ಚಳ್ಳಿ ಚಳ್ಳಿ ತಾಳೆ ಈ ಚಳ್ಳಿಯ. ಅವನ್ ಮನ್ಸಲ್ಲಿ ಅದೇ ಓಡ್ತಾ ಇದ್ದು. ಮತ್ತೆ ಚಿಶ್ ಇಷ್ಟು ಸೌಂಡ್ ಮಾಡೋ ಹಾವು ಎಲ್ಲೂ ನೋಡಿಲ್ಲ. ಅದು ಗೋಲಿ ಸೋಡಾ ಓಪನ್ ಮಾಡೋದು. ವಾಪಸ್ ಬಂದು ರಮ್ಯಾ ಟೀಚರ್ ನಿಮ್ಗೆ ಹೆಂಗ್ ಅನ್ಸ್ತಾ ಇದೆ? ಬಹಳ ಹೆಮ್ಮೆ ಆಗ್ತಾ ಇದೆ. ಹಾ ಇನ್ಫ್ಯಾಕ್ಟ್ ಮೊದಲನೇ ಸಲ ನನಗೆ ಈ ಚಾಂಪಿಯನ್ಶಿಪ್ ಆಡಿಷನ್ಸ್ ಕರೆದಾಗ ನನಗೆ ಬರೋಕ್ಕಾಗಲಿಲ್ಲ, ಏನೋ ಅನಿವಾರ್ಯ ಇತ್ತು. ಆ್ಯಂಡ್ ಸ್ಪೆಷಲಿ ಲಕ್ಷ್ಮೀ ನಾಗರಾಜ್ ಮೇಡಮ್ ಅವ್ರ ಹತ್ರ ನನಗೆ ಮೆಂಟರಿಂಗ್ಗೆ ಅವಕಾಶ ಸಿಕ್ಕಿದ್ದು. ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೆಲ್ಕಮ್ ಬ್ಯಾಕ್ ರಮ್ಯಾ ಟೀಚರ್. ಥ್ಯಾಂಕ್ ಯು ಸೋ ಮಚ್. ಈಗ BP ಸರ್ ಗಿಣಿ ಕತೆ ಬಹಳ ಚೆನ್ನಾಗಿತ್ತು. ವೆಲ್ಕಮ್ ರಮ್ಯಾ ಟೀಚರ್ ಅವರೇ. ಬಹಳ ಸಂತೋಷ ತಮ್ಮನ್ನು ನೋಡಿ. ಬಹಳ ವೈಭವವಾಗಿ ಒಂದು ಕಾರ್ಯಕ್ರಮ ನಡೆದು ಬರ್ತಾ ಇದೆ. ಇದರಲ್ಲಿ ಹೊಸ ಹೊಸ ಅಧ್ಯಾಯಗಳನ್ನ ನಿಮ್ಮಂತಹ ಗಾಯಕರೆಲ್ಲ ಬಂದು ಅದರಲ್ಲಿ ಇನ್ನೂ ಹೆಚ್ಚಿನ ಮೆರುಗನ್ನ ಸೇರಿಸ್ತೀರಾ ಅಂತ ನನಗೆ ನಂಬಿಕೆ ಉಂಟು. ಬಹಳ ಚೆನ್ನಾಗಿ ಹಾಡಿದ್ರಿ ಸಾಧ್ವಿನಿ. ವೆರಿ ಗ್ರೇಸ್ಫುಲ್. ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಮೊದಲನೇದಾಗಿ ಈ ಹಾಡಿನ ಆಯ್ಕೆ ಫಸ್ಟ್ ಕ್ಲಾಸ್. ಅದಾದ್ಮೇಲೆ ಈ ಹಾಡಿಗೆ ಬೇಕಾದ ಗೆಟಪ್ ಫಸ್ಟ್ ಕ್ಲಾಸ್. ಅದಾದ್ಮೇಲೆ ಸಾಧ್ವಿನಿದು ಮತ್ತೆ ಕಮ್ಬ್ಯಾಕ್ ಫಸ್ಟ್ ಕ್ಲಾಸ್. ಅದಕ್ಕಿಂತಲೂ ಬೆಸ್ಟ್ ನಮ್ಮ ರಮ್ಯಾ ಟೀಚರ್ ಬ್ಯಾಕ್ ಆಗಿದೆ ನಮಗೆ. ಎಲ್ಲವೂ ಅದ್ಭುತವಾಗಿದೆ. 4 ಪಾಯಿಂಟ್ ತುಂಬ ಚೆನ್ನಾಗಿರೋದ್ರಿಂದ ಫಸ್ಟು ಈ ಥ್ಯಾಂಕ್ ಯು ಸರ್. ಲಕ್ಷ್ಮಿ ಮೇಡಮ್, ರಮ್ಯಾ ಟೀಚರ್ ಅವರ ಸೇರ್ಪಡೆ ನಿಮ್ಮ ಟೀಮಲ್ಲಿ ನಿಮ್ಗೆ ಎಷ್ಟು ಸಂತೋಷ ತಂದ್ಕೊಟ್ಟಿದೆ? ಒಂದು ಹೊಸ ಹುರುಪು ಶುರು ಆಗ್ತಾ ಇದೆ ಅನ್ಸುತ್ತೆ. ತುಂಬಾ ಸ್ವೀಟ್ ವಾಯ್ಸ್ ಅವ್ರದ್ದು. ಇನ್ನು ಬೇರೆ ಬೇರೆ ರೀತಿ ಹಾಡುಗಳನ್ನ ಅವ್ರ ವಾಯ್ಸ್ ಇಂದ ಕೇಳೋ ಆಸೆ ಅಂತೂ ನನಗಿದೆ. ಸೊ ಹೊಸ ಹುಮ್ಮಸ್ಸು, ಹುರುಪು ಅಂಡ್ ಗೋಲ್ಡನ್ ಬಜರ್ ಬೇರೆ ತಂದಿದ್ದಾರೆ. ಬಂದ ತಕ್ಷಣ ತುಂಬಾ ಫೀಲಿಂಗ್ ಪ್ರೌಡ್. ಸೂಪರ್. ಥ್ಯಾಂಕ್ ಯು ಸಾಧ್ವಿನಿ. ಥ್ಯಾಂಕ್ ಯು ಟೀಚರ್. ಥ್ಯಾಂಕ್ ಯು. ಏನು ಅಂದ್ರೆ ನಂಬಕ್ ಆಗೋದಿಲ್ಲ ಹಂಗೆ. ಅಂದ್ರೆ ಟ್ರೋಫಿ ಗೆಲ್ಲೇಬೇಕು ಅಂತ ನೀನು ಡಿಸೈಡ್ ಮಾಡ್ದಂಗಿದೆ. ಬಟ್ ಅದ್ಭುತವಾದ ಎನರ್ಜಿ. ನೀವು ಒಂದ್ ಬಗ್ಗೆ ಒಳ್ಳೆ ಮಾತಾಡಿದ್ದೀರಾ. ಅದೇ ಪವರ್ನಲ್ಲಿ ನಿಮ್ಮ ಪ್ರೀತಿಯಿಂದ ಅವನಿಗೊಂದು ಗೋಲ್ಡನ್ ಬಜಾರ್ ಕೊಡಿ ಸರ್. ಧನ್ಯವಾದ ಸರ್. ಥ್ಯಾಂಕ್ ಯು ಸೊ ಮಚ್.